ಮೊದಲ ಗುರು ಅಂತ ಹೇಳ್ತೇವೆ. ಆ ಸಂಸ್ಕಾರವನ್ನು ಶಾಲೆಗಳಲ್ಲಿ ನಾವು ಕಲಿಸುವುದರ ಮೂಲಕ ತಾಯಿ ಮೊದಲ ಗುರು ಆದರೆ ವಿದ್ಯೆ ಗುರು ಇದ್ದೇ ಇರ್ತಾರೆ. ಶಾಲೆಗಳು, ಆ ಶಾಲೆಗಳು ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಬೇಕು. ಅದರ ಜೊತೆಗೆ ವಿದ್ಯೆ ಕೊಟ್ಟರೆ ನಾಡು ಕಟ್ಟುವ ಮಕ್ಕಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಈ ವೃದ್ಧಾಶ್ರಮಗಳು ನಿಲ್ಲಬೇಕು. ನಿಂತಾಗ ಮಾತ್ರ ಮಾನವೀಯತೆ ಉಳಿದಿದೆ, ಸಂಸ್ಕಾರ ಉಳಿದಿದೆ ಅನ್ನೋದು. ನೋಡಿ, ಯಾರಾದರೂ 10-9 ವರ್ಷ ತನ್ನ ಮಡಿನಲ್ಲಿ ಹೊತ್ತು ಹೆತ್ತು ಸಾಕಿ ಸಲುವಿದ ಮಕ್ಕಳು ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಅಂದರೆ ಎಷ್ಟು ಕಠೋರ ಮನಸ್ಸಾದರೂ ಹೇಗೋಗ್ತದೆ. ಇವೆಲ್ಲವೂ ಕೂಡ ನಮಗೆ ಏನನ್ನು ಸೂಚಿಸ್ತವೆ? ಮೌಲ್ಯಗಳಿಂದ ಜನ ದೂರ ಹೋಗ್ತಾ ಇದ್ದೀವಿ, ಸಂಸ್ಕಾರದಿಂದ ದೂರ ಹೋಗ್ತಾ ಇದ್ದೀವಿ. ವಿದ್ಯೆ ಅದಕ್ಕಾಗಿಯೇ ಅಲ್ಲ. ಹಾಗಾಗಿ ವೃದ್ಧಾಶ್ರಮ ನಡೆಸ್ತಾರೆ ಅಂದರೆ ಅನಿವಾರ್ಯತೆ ಏನು? ಒಂದು ವೇಳೆ ಈ ತಾತ ಇಲ್ಲಿ ನಡೆಸಿಲ್ಲ ಅಂದರೆ ಇವರ ಬದುಕು ಎಲ್ಲಿರ್ತಿತ್ತು? ರಸ್ತೆ ಮೇಲೆ ಎಲ್ಲಿ ಹೋಗಬೇಕು? ಇವರು ಮಾಡ್ತಕ್ಕಂಥ ಕೆಲಸ ಅತ್ಯಂತ ಪುಣ್ಯದ ಕೆಲಸ. ಯಾರೂ ದಿಕ್ಕಿಲ್ಲದವ್ರನ್ನ ತಂದು ಇಲ್ಲಿ ಬದುಕಿಸಿ ಅವರಿಗೆ ಆರೋಗ್ಯ ತಪಾಸಣೆ, ಊಟ, ವ್ಯಭಿಚಾರ ಎಲ್ಲ ಮಾಡಿ ಏನು ಮಾಡ್ತಾ ಇದ್ದಾರಲ್ಲ, ಇದು ಶ್ಲಾಘನೀಯ. ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಇನ್ನೂ ಸಿಕ್ಕಿಲ್ಲ. ಈಗ ನನಗೆ ಒಂದು ವಿಷಯವನ್ನು ಹೇಳಿದಿರಿ, ನೀವು ಆಹಾರ ಇಲಾಖೆಯಲ್ಲಿ ನಿಮಗೆ ಊಟಕ್ಕೆ ಕೊಡಬೇಕು ಇಲ್ಲ ಅನ್ನೋ ಕಾನೂನಲ್ಲಿ ಅವಕಾಶ ಇದೆ ಅಂತಕ್ಕಂಥದ್ದು. ಈಗಲೇ ನಾನು ಕಮಿಷನರ್ಗೆ ಮಾತಾಡ್ತೇನೆ, ನನಗೆ ಪರಿಚಯ ಇರೋ ಕಮಿಷನರ್ ಇದ್ದಾರೆ, ಮಾತನಾಡಿ ಆ ಫೈಲಲ್ಲಿದ್ದರೆ ನಾನು ಕೂಡಲೇ ಅದನ್ನು ಅಪ್ರೂವ್ ಮಾಡೋದಕ್ಕೆ ನಿಮ್ಮ ಪರವಾಗಿ ಕೇಳ್ತೇನೆ. ಬಂದರೆ ನಿಮಗೂ ಕೂಡ ಸ್ವಲ್ಪ ಸಹಾಯ ಆಗ್ತದೆ. ಈ ದಿಕ್ಕಿಲ್ಲದವರಿಗೆ ಊಟಕ್ಕಾದರೂ ಒಂದಿಷ್ಟು ಅನುಕೂಲ ಆಗಲಿ ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮ ಸೇವೆಯನ್ನು ಎಲ್ಲರೂ ಮರೆಯೋದಿಲ್ಲ. ಆದರೆ ನಲ್ಲ ಏನು ಮಾಡ್ತಾನೆ, ನಾನು ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ. ಆ ಊರಿನಲ್ಲಿ ಅವನು ನನ್ನ ಶಕ್ತಿ. ನಲ್ಲ ಅವನು ಬಸವಣ್ಣನ ಅನುಯಾಯಿ. ದುಡಿದು ಬದುಕ್ತಾನೆ. ದುಡಿದು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಬಹಳಷ್ಟು ಜನರಿಗೆ ಮನೆಗೆ ಹಾಲನ್ನು ಕೊಡ್ತಾನೆ. ತನ್ನ ದುಡಿಮೆಯ ನಂತರ ಇಂಥ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಊಟ ಉಳಿದೈತೆ ಅಂದರೆ, ಸಿನ್ನೂರಿನಾಗ ನಾವು ಈಗ ನಿನ್ನೆ ಮಾಡಿದ್ವಿ ಊಟ, ಅಲ್ಲೇನಾದ್ರು ಉಳಿದೈತೆ ಅಂದರೆ ನಲ್ಲಾಗ ಹೋಗ್ತೈತೆ ಅದು. ಆತ ತಗೊಂಡೋಗಿ ಬರೀ ನಿಮ್ಮ ವೃದ್ಧಾಶ್ರಮದಾಗಲ್ಲ, ಎಲ್ಲೆಲ್ಲಿ ಸ್ಲಮ್ಗಳಿದ್ದಾವೆ, ಎಲ್ಲೆಲ್ಲಿ ಊಟದ ಕೊರತೆ ಇದೆ ಅಂಥವ್ರಿಗೆ ಹೋಗಿ ಕೊಡ್ತಕ್ಕಂಥ ಕೆಲಸ. ಒಂದು ವ್ಯಾನ್ ಮಾಡ್ಕೊಂಬಿಟ್ಟಾನ, ಆ ವ್ಯಾನ್ನಾಗ ಇಟ್ಕೊಂಡು ಹೋಗಿ ಆ ಕೆಲಸ ಮಾಡ್ತಾನೆ. ಇದು ಜನಸೇವೆ ಅಂತಕ್ಕಂಥದ್ದು. ಇದನ್ನು ಮಾಡೋದು ಬಹಳ ಅಪರೂಪ, ಯಾರೂ ಮಾಡೋಕ್ಕಾಗೋದಿಲ್ಲ ಇಂಥ ಕೆಲಸಗಳನ್ನು. ಹಾಗಾಗಿ ಆ ಭಗವಂತ ಅವನಿಗೆ 40 ತುಂಬು ವರ್ಷದ, ಇನ್ನೂ 100 ವರ್ಷ ಬದುಕಿ ಬಾಳಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡುವ ಶಕ್ತಿ ಆ ಭಗವಂತ ಅವನಿಗೆ ದಯಪಾಲಿಸಲಿ. ಅವನ ಬದುಕು ಕೂಡ ಜನರ ಸೇವೆ, ಜನರ ಆಶೀರ್ವಾದ. ಈ ಕೆಲಸಗಳನ್ನು ಮಾಡಿದವರಿಗೆ ಆ ಬಡವರ ಆಶೀರ್ವಾದ ಸದಾ ಕಾಯ್ತದೆ. ಅವರ ಆಶೀರ್ವಾದ ನಿಮ್ಮನ್ನು ಎತ್ತರಕ್ಕೆ ಬೆಳೆಸ್ತದೆ. ಬದುಕಿರುವವರೆಗೂ, ನಾನು ಇಷ್ಟ ವರ್ಷ ಬದುಕು ಅಂತ ಹೇಳಂಗಿಲ್ಲ, ಬದುಕಿರುವವರೆಗೂ ಸುಖವಾಗಿ ಬದುಕಿ ನೆಮ್ಮದಿಯ ಬದುಕನ್ನು, ಶಾಂತಿಯ ಬದುಕನ್ನು, ಸಮೃದ್ಧಿಯ ಬದುಕನ್ನು ನಮ್ಮೆಲ್ಲರಿಗೂ ಆ ಭಗವಂತ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ, ನಲ್ಲ ಅವರಿಗೆ ಹುಟ್ಟುಹಬ್ಬದ ತುಂಬು ಹೃದಯದ ಅಭಿನಂದನೆಗಳು. ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ನಿನ್ನ ಬದುಕು ಒಳ್ಳೆಯ ಬದುಕಾಗಲಿ, ಶಾಂತಿ ನೆಮ್ಮದಿ ಸದಾ ನಿನ್ನ ಜೀವನದಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಭಗವಂತ ನಿನ್ನ ಬದುಕಿನಲ್ಲಿ ಸದಾ ನಿನ್ನೊಟ್ಟಿಗೆ ಇರಲಿ ಎನ್ನುವ ಮನವಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ.